ಅಜ್ಜಿ ಊರಿಗೆ ಹೋಗಿದ್ವಿ. ಫೀಡಿಂಗ್ ಚೇರ್ ಮರ್ತೋಗ್ಬಿಟ್ಟಿದೆ. ನಮ್ ಶನ್ನು ಪಾಪಗೆ ಊಟ ಮಾಡಿಸಿ ಮಲಗಿಸೋ ಅಷ್ಟೊಳಗೆ ಸಾಕಾಗೋಯ್ತು. ಫ್ರೆಶ್ ಅಪ್ ಆಗೋಣ, ಬೇವಿನ ಸೊಪ್ಪಲ್ಲಿ ಏನಾದ್ರು ಪ್ಯಾಕ್ ಹಾಕೊಳ್ಳೋಣ ಅಂತ ಟ್ರೈ ಮಾಡಿದೆ. ನನ್ನ ಹೈಟ್ಗೆ ಬೇವಿನ ಸೊಪ್ಪಿರ್ಲಿ ಕಡ್ಡಿನೂ ಸಿಗ್ಲಿಲ್ಲ. ಅದಕ್ಕೆ ಬೇವಿನ ಸೊಪ್ಪನ್ನ ಬಳಸ್ಕೊಂಡು ಮಾಡಿರೋ ಈ ಸೊಪ್ನ ಯೂಸ್ ಮಾಡ್ತಾ ಇದೀನಿ. ಫೇಸ್ ಅಲ್ಲೂ ಸಿಕ್ಕಾಪಟ್ಟೆ ಆಕ್ನೀಸು, ಬೆನ್ನಲ್ಲೂ ಆಕ್ನೀಸು, ಇನ್ನು ವ್ಯಾಕ್ಸಿಂಗು ಅದು ಇದು ಅಂತ ಮಾಡಿಸ್ಕೊಂಡು ಕೈ ಅಂತೂ ಸ್ಟ್ರಾಬೆರಿ ಕೈ ಆಗೋಗ್ಬಿಟ್ಟಿದೆ. ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಈ ಒಂದು ಸೋಪ್. ಸ್ಮೆಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಯಾವ್ದ್ಯಾವ್ದೋ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಮಾಡಿರೋ ಸೋಪ್ ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೂ ಒಳ್ಳೇದು, ಹಾಗೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಸೋಪ್ ಅಲ್ಲಿ ಸ್ಯಾಲಿಸಿಲಿಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಆಕ್ನಿಸ್ನೆಲ್ಲ ರಿಮೂವ್ ಮಾಡುತ್ತೆ. ನನ್ ಮಗಳು ಇವಾಗ 10 ಮಂತ್ಸ್ ರನ್ನಿಂಗು, ತುಂಬಾ ಆಕ್ಟಿವ್ ಆಗಿದ್ದಾಳೆ. ಅಂಡ್ ಜೋಲಿ ಬಿಸ್ನೆಸ್ ಅಲ್ಲಿ ನಾನು ಬಿಸಿ ಆಗಿರೋದ್ರಿಂದ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕೆಲ್ಲ ಟೈಮೇ ಸಿಗಲ್ಲ. ಬಟ್ ಈ ರೀತಿ ನ್ಯಾಚುರಲ್ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡಬಹುದು. ಇವಾಗ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಿಮ್ಗೂ ಈ ಸೋಪ್ ಬೇಕು ಅಂತ ಅಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ನ ಕಳಿಸ್ಕೊಡ್ತೀನಿ.